ಹೇ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ಸೊ ಇವತ್ತು ಬಂದು ನನ್ನ ಒಂದು ಡೆಲಿವರಿಗೆ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ. ನಮ್ಮ ಬೇಬಿ ಇನ್ನೇನು ಇನ್ನು ಸ್ವಲ್ಪ ದಿನದಲ್ಲಿ ಬರುತ್ತೆ ಅನ್ನೋ ಒಂದು ಖುಷಿನೇ ಬೇರೆ. ಸೊ ನನಗೆ ಏನೇನೆಲ್ಲ ನೆಸಸರಿ ಐಟಮ್ಸ್ ಬೇಕು ನನಗೆ, ನನ್ನ ಬೇಬಿಗೆ, ಸೊ ಅದನ್ನೆಲ್ಲನೂ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಅದೇ ಎಷ್ಟೊಂದು ಜನ ಹೇಳ್ತಾರೆ ಮುಂಚಿತವಾಗಿ ಎಲ್ಲನೂ ತೊಗೊಳ್ಳೋ ಅವಶ್ಯಕತೆ ಏನಿರುತ್ತೆ ಅಂತ. ಬಟ್ ನಮಗೇನು ಬೇಕು, ನಮಗೇನು ನೆಸೆಸಿಟಿ ಇದೆ, ಸೊ ಅದನ್ನು ತೊಗೊಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ನಾವು ಡೆಲ್ವರಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಆವಾಗ ನಮಗೆ ಇದು ಬೇಕು ಅದು ಬೇಕು ಅಂತೆಲ್ಲ ಪರದಾಡೋದಕ್ಕಾಗಲ್ಲ. ಸೊ ನಮಗೇನು ಬೇಕು ಅದನ್ನು ನಾವು ಮುಂಚಿತವಾಗಿ ಕ್ಯಾರಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಾನು ಕೆಲವೊಂದಷ್ಟು ಐಟಮ್ಸ್ನ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಏನೇನೆಲ್ಲ ತೊಗೋತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಐ ಥಿಂಕ್ ಎಲ್ಲ ನ್ಯೂ ಮಾಮ್ಸ್ಗೆ ಆ್ಯಂಡ್ ಮಾಮ್ ಟು ಬಿಸ್ಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಲಿ ಟ್ರಾಲಿ ಬ್ಯಾಗ್. ಸೊ ಟ್ರಾಲಿ ಬ್ಯಾಗ್ ಬಂದು ಲೈಕ್ ಈ ಲಗೇಜ್ ಬ್ಯಾಗ್ ಥರ ಎಲ್ಲ ತೊಗೊಂಡ್ರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅದನ್ನೆಲ್ಲ ಹಿಂಗೆ ಇಟ್ಕೊಂಡು ಹೋಗಬೇಕು, ಎಳ್ಕೊಂಡು ಹೋಗೋದಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ಈ ಥರ ಒಂದು ಟ್ರಾಲಿ ಬ್ಯಾಗ್ನ ತೊಗೊಂಡ್ರೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಇದು ಬಂದು ನಾನು ಮೇಕಪ್ ಆರ್ಡರ್ಸ್ನ ತೊಗೋತಾ ಇದ್ನಲ್ವ, ಆವಾಗ ಯೂಸ್ ಮಾಡ್ತಿದ್ದಂಥ ಬ್ಯಾಗ್ ಇದು. ಸೊ ಮೇಕಪ್ ಐಟಮ್ಸ್ನೆಲ್ಲ ಸೈಡಿಗೆ ತೆಗೆದಿಟ್ಟು ಬೇಬಿ ಲೈಕ್ ಹಾಸ್ಪಿಟಲ್ಗೆ ತೊಗೊಂಡೋಗಿ ಚೆನ್ನಾಗಿದೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಎಳ್ಕೊಂಡು ಹೋಗೋದೆಲ್ಲ ಇದ್ದರೆ ಯಾರಿಲ್ಲ ಅಂದ್ರೂ ನಾವೇ ಹಾಗೆ ಕ್ಯಾರಿ ಮಾಡ್ಬೋದು ಈಸಿಯಾಗಿ ಅಂತ ಅಷ್ಟೇ. ಸೊ ಹಾಗಾಗಿ ಈ ಬ್ಯಾಗಲ್ಲೇ ನಾನು ಎಲ್ಲನೂ ಪ್ಯಾಕ್ ಮಾಡ್ತೀನಿ. ಸೊ ಫಸ್ಟ್ ಬಂದು ನನ್ನ ಬೇಬಿಗೆ ಏನೇನೆಲ್ಲ ಐಟಮ್ಸ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ನಾನಿಲ್ಲಿ ಟೇಬಲ್ ಇದೆ, ಅದ್ರ ಮೇಲೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಫಸ್ಟು ಬೇಬಿ ಬಟ್ಟೆ ನಾನು ಫಸ್ಟ್ ತೊಗೊಂಡಿದ್ದೆ ನನ್ನ ಪಾಪುಗೋಸ್ಕರ ಅಂತ. ಈ ಕ್ಯೂಟ್ ಬಟ್ಟೆಗಳು ಸೊ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ತುಂಬಾ ವರ್ತ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಕ್ತು ಇದು ನನಗೆ. ಐ ಥಿಂಕ್ 250 or 280 ಅನಿಸುತ್ತೆ ಅಷ್ಟೇ. ಬಟ್ ಇದು 5 ಪೇರ್ಸ್ ಇದೆ, 5 ಜೊತೆ ಬಟ್ಟೆ ಕೊಟ್ಟಿರ್ತಾರೆ ವಿತ್ ಏನು ಪ್ಯಾಂಟ್, ಲೈಕ್ ವಿತ್ ಪ್ಯಾಂಟ್ ಇರುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಅಂದರೆ ಇದು ಸೀರಿಯಸ್ಲಿ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪ್ರಿಂಟ್ಸು ಅಷ್ಟೇ, ಒಂದೊಂದ್ರ ಮೇಲೆ ಒಂದೊಂದು ಪ್ರಿಂಟ್ ಇದೆ, ಎಲ್ಲದ್ರ ಮೇಲೂ ಡಿಫ್ರೆಂಟ್ ಪ್ರಿಂಟ್ಸ್ ಕೊಟ್ಟಿದ್ದಾರೆ. ಸೊ ಕಾಟನ್, ಪ್ಯೂರ್ ಕಾಟನ್ ಇದು. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗಿದ್ದು. ಸೊ ಇದಕ್ಕೆ ಮ್ಯಾಚಿಂಗ್ ಇದ್ರದ್ದು ಎಷ್ಟು ಕ್ಯೂಟಾಗಿದೆ ನೋಡಿ ಈ ಚಡ್ಡಿಗಳೆಲ್ಲನೂ. ಸೊ ಇದು ಈ ಥರನೇ ಎಲ್ಲನೂ ಸೇಮೇ ಇರೋದು, ಅಂದರೆ ಸೇಮ್ ಡಿಸೈನ್ ಇದೆ, ಬಟ್ ಪ್ರಿಂಟ್ ಎಲ್ಲ ಚೇಂಜ್ ಇದೆ. ಸೊ ಐ ಥಿಂಕ್ ಇದು ತುಂಬಾ ವರ್ತ್ ಅಂತಲೇ ಹೇಳ್ಬೋದು ಫ್ಲಿಪ್ಕಾರ್ಟಲ್ಲಿ. ಸೊ ನಾನು ಇದ್ರದ್ದು ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಬೇಕಂದವರು ಪರ್ಚೇಸ್ ಮಾಡ್ಕೋಬೋದು. ಸೊ ಇದು 5 ಪೇರ್ ಇದೆ. ನಂಗೆ ಗೊತ್ತಿಲ್ಲ ಈ 5 ಪೇರು ಬೇಕಾಗುತ್ತಾ ಅಂತ, ಬಟ್ ದಿನ ಒಂದೊಂದು ಹಾಕ್ಬೋದಲ್ವ. ಸೊ ಅಕಸ್ಮಾತ್ ಸೆಕ್ಷನ್ ಆದರೆ 1 ವಾರ ಇಟ್ಕೊತಾರೆ. ನಾರ್ಮಲ್ ಡೆಲಿವರಿ ಆದರೆ ಐ ಥಿಂಕ್ 4 days ಆದರೂ ಇರಲೇಬೇಕು. ಸೊ ಇರಲಿ ಅಂತ ಹೇಳಿಬಿಟ್ಟು, ಯಾಕಂದರೆ ಇದೇನು ಅಷ್ಟು ಕ್ಯಾರಿ ಮಾಡೋ ಥರ ಏನಿಲ್ಲ, ಎಷ್ಟು ಲೈಟ್ ವೆಯ್ಟ್ ಇದೆ ಆ್ಯಂಡ್ ತುಂಬ ಚಿಕ್ಕದಾಗಿದೆ, ಅಷ್ಟು ಸ್ಪೇಸು ಇಡಿಸಲ್ಲ. ಸೊ ಇರಲಿ ಅಂತ ಹೇಳಿಬಿಟ್ಟು ಈ ಬ್ಯಾಗ್ನ ನಾನು ಈ ಒಂದು 5 ಜೊತೆ ಬಟ್ಟೆಗಳನ್ನೂ ತೊಗೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂದು ಕ್ಯೂಟ್ ಬಟ್ಟೆ. ನಾನು ನನ್ನ ಹಸ್ಬೆಂಡ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಒಂದು ಯಾವುದೋ ಒಂದು ಶಾಪಲ್ಲಿ ತೊಗೊಂಡಿದ್ದು. ಎಷ್ಟು ಕ್ಯೂಟಾಗಿದೆ ಅಂತ ಅಂದರೆ ಸೀರಿಯಸ್ಲಿ ನನಗೆ ಇದು ಮನೆಗೆ ಬರಬೇಕಾದ್ರೆ ಅಥವಾ ಅಲ್ಲೇ ಯಾವಾಗಾದರೂ ಒಂದ್ಸಲ ಇದು ಹಾಕೋಣ ಅಂತ ಹೇಳಿಬಿಟ್ಟು ಇದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಇದು. ಫುಲ್ ಸ್ಲೀವ್ಸ್ ಇದೆ ಅಲ್ವಾ, ಸೊ ಚಳಿ ಆಗೋಲ್ಲ, ಬೆಚ್ಚಗಿರುತ್ತೆ ಪಾಪು ಅಂತ.
ಆ್ಯಂಡ್ ಅದಕ್ಕೆ ಈ ಒಂದು ಪುಟಾಣಿ ಪ್ಯಾಂಟ್. ಸೊ ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿ ಇರುತ್ತೆ ನ್ಯೂ ಬಾರ್ನ್ಸ್ಗೆಲ್ಲನೂ. ಸೊ ಎಲ್ಲ ಬಟ್ಟೆಗಳು ಅಷ್ಟೇ, ನ್ಯೂ ಬಾರ್ನ್ಸ್ದು ಯಾವ ಬಟ್ಟೆ ಆದ್ರೂ ಎಲ್ಲನೂ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಅಷ್ಟು ಚಿಕ್ಕದಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದೊಂದು ಜೊತೆ ತೊಗೋತಾ ಇದ್ದೀನಿ. ಸೊ ಅದೊಂದು 5 ಜೊತೆ ಬಟ್ಟೆ, ಇದೊಂದು 6 ಜೊತೆ ಸಾಕು, ತುಂಬ ಎಲ್ಲ ಏನೂ ಬೇಡ. ಸೊ ಹಾಗಾಗಿ ಇಷ್ಟೇ ಸಾಕು ಅಂತ. ಆ್ಯಂಡ್ ಸ್ವೆಟರ್ಸ್ ಏನೂ ತೊಗೊಂಡಿಲ್ಲ ನಾನು, ಯಾಕಂದರೆ ಐ ಥಿಂಕ್ ಸ್ವೆಟರ್ ಎಲ್ಲನೂ ಆಗಲೇ ಹುಟ್ಟಿದ ಪಾಪುಗಳಿಗೇ ಆಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ನೋಡೋಣ, ಅದು ಆವಾಗ ಬೇಕಿದ್ರೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಒಂದು ಶಾಪ್ ಇದೆ, ಲೈಕ್ ನಾನು ಇದು ತೊಗೊಂಡಲ್ವ ಅಲ್ಲೇ ಪಕ್ಕದಲ್ಲೇ ಇರೋದು, ಹಂಗೆ ಬೇಕಂದರೆ ಎಮರ್ಜೆನ್ಸಿ ತೊಗೋಬೋದು ಅಂತ, ಅದನ್ನೇನು ತೊಗೊಂಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಮಿಟನ್ಸ್. ಸೊ ಇದು ಅಷ್ಟೇ ಅಲ್ಲೇ ತೊಗೊಂಡಿದ್ದು, ಎಷ್ಟು ಕ್ಯೂಟಾಗಿ ಇದೆ ಇದು. ಸೊ ಯಾ ಇದು ಅಷ್ಟೇ ಅದೇ ಶಾಪಲ್ಲಿ ತೊಗೊಂಡಿದ್ದು. ಐ ಥಿಂಕ್ ಇದು 60 ರೂಪೀಸ್ ಅನಿಸುತ್ತೆ, ವರ್ತ್ ಇದೆ. ನೆಕ್ಸ್ಟ್ ಬಂದು ಇದೊಂದು ಸಾಕ್ಸು. ಸೊ ಇದು ಒಂದು ಜೊತೆ ಸಾಕ್ಸ್ ಅಷ್ಟೇ ಅಲ್ಲಿದ್ದಿದ್ದು. ಸೊ ನಾನು ಅದಕ್ಕೆ ಇದು ಒಂದೇ ತೊಗೊಂಡಿದ್ದೀನಿ. ನೋಡೋಣ, ಬೇಕಂದರೆ ಅಲ್ಲೇ ಹೋಗ್ಬಿಟ್ಟು ತೊಗೋಬೋದು ಅಂತ ಹೇಳಿಬಿಟ್ಟು ಎಮರ್ಜೆನ್ಸಿಗಿರಲಿ ಅಂತ ಇದೊಂದು ಜೊತೆ ತೊಗೊಂಡೆ. ಐ ಥಿಂಕ್ ಇದು 90 ರೂಪೀಸ್ ಅಂದರೆ ಪೇರು. ನೆಕ್ಸ್ಟ್ ಬಂದು ಬೇಬಿ ಬಟ್ಟೆಗಳು ಅಂತ ಬಂದರೆ ಇಷ್ಟೇ, ಇನ್ನೇನಿಲ್ಲ. ಅದೇ ಟೋಪಿ ತೊಗೋಬೇಕು. ಸೊ ಟೋಪಿನೂ ಅಷ್ಟೇ ಅಲ್ಲೇ ತೊಗೊಬಿಡ್ತೀನಿ. ನೆಕ್ಸ್ಟು ಇನ್ನೊಂದು ಏನಂದರೆ, ನನಗೆ ಆ ಟೋಪಿ ಲೈಕ್ ನ್ಯೂ ಬಾರ್ನ್ಸ್ಗೆ ಯಾವ ಥರ ಆನ್ಲೈನಲ್ಲಿ ಯಾವ ಥರ ತೊಗೋಬೇಕು ಅನ್ನೋ ಐಡಿಯಾನೇ ಇಲ್ಲ. ಯಾಕಂದರೆ ಅದು ಪಾಪುಗೆ ನೀಟಾಗಿ ಆಗುತ್ತಾ ಇಲ್ವಾ ಅಂತ ಡೌಟು. ಸೊ ಹಾಗಾಗಿ ಅದನ್ನು ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಷ್ಟಷ್ಟೇ ತೊಗೊಂಡಿದ್ದೀನಿ. ನೋಡೋಣ, ಅಕಸ್ಮಾತ್ ಏನಾದರೂ ಪೇಯ್ನ್ ಬಂದಿಲ್ಲ ಅಂದರೆ ಆ ಡೇಟ್ ಏನು ಕೊಟ್ಟಿರ್ತಾರೆ ಅವಾಗ ಹೋಗಿ ಅಡ್ಮಿಷನ್ ಆಗಬೇಕಲ್ವ. ಸೊ ಅವಾಗ ಹೋಗ್ತಾನೆ ತೊಗೊಂಡು ಹೋದರೆ ಆಯಿತು, ಅಥವಾ ಅಲ್ಲಿ ಹೋಗಿ ಡೆಲಿವರಿ ಆದಮೇಲೆ ನನ್ನ ಹಸ್ಬೆಂಡ್ನ ಕಳಿಸಿದ್ರೆ ಅವ್ರು ತೊಗೊಂಬರ್ತಾರೆ. ಸೊ ಬಟ್ಟೆ ಅಂತ ಬಂದರೆ ನಾನು ಇಷ್ಟೇ ತೊಗೊಂಡಿರೋದು. ಆ್ಯಂಡ್ ಇನ್ನೂ ಇದೆ, ಸಾರಿ. ನೆಕ್ಸ್ಟ್ ಬಂದು ಈ ಥರ ಕ್ಯೂಟ್ ಟವಲ್ನ ತೊಗೊಂಡಿದ್ದೀನಿ. ಸೊ ನೀವು ಇದನ್ನ ನಾನು ಎಲ್ಲಿ ತೊಗೊಂಡಿದ್ದು ಅಂತಂದರೆ ಡಿ ಮಾರ್ಟಲ್ಲಿ. ಸೊ ಡಿ ಮಾರ್ಟಲ್ಲಿ ಐ ಥಿಂಕ್ ಇದು 199 200 ಅನಿಸುತ್ತೆ, 200 ರೂಪೀಸು. ಸೊ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು, ಯಾಕಂದರೆ ಎಷ್ಟು ದೊಡ್ಡದಾಗಿದೆ ಇದು ಅಂತ ಅಂದರೆ ಯು ಕ್ಯಾನ್ ಸಿ ಇಷ್ಟು ದೊಡ್ಡದಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡದಿದೆ. ಸೊ ಇದು ತುಂಬಾ ಸಾಫ್ಟಾಗಿದೆ, ಮಗುಗೆ ಯಾವುದೇ ಥರ ಲೈಕ್ ರ್ಯಾಷಸ್ ಆಗಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಟವಲ್ನ ತೊಗೊಂಡೆ. ಸೊ 2 ಜೊತೆ ತೊಗೊಂಡೆ. ಇದು ಬಂದು 250. ಇದು ಅಷ್ಟೇ ಡಿ ಮಾರ್ಟಲ್ಲೇ ತೊಗೊಂಡಿದ್ದು. ಏನಕ್ಕೂ ಹೋದಾಗ ನೋಡಿ ಬೇಕಲ್ವಾ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು. ಇದು ಅಷ್ಟೇ ಸಾಫ್ಟ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಒಂದ್ಸಲ ತೋರಿಸ್ತೀನಿ. ಸೊ ಮಕ್ಕಳಿಗೆ ಯೂಸ್ ಮಾಡೋದು ಅಂತ ಅಂದರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಬಟ್ಟೆಗಳು. ಸೊ ಸಾಫ್ಟ್ ಇರೋದ್ರಿಂದ ಇದು ಟವಲ್ಲಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಪಾಪುಗೆ ಹಿಂಗೆ ಸುತ್ತೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ವ, ಸೊ ಆ ಥರನೂ ಇದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಇದೆರಡು ಸುಮ್ಮನೆ ಒಂದು ಆ್ಯಂಟ್ ಕರ್ಚಿಫ್ ಲೈಕ್ ಆ್ಯಂಟ್ ಟವಲ್ ಥರ ಚಿಕ್ಕದಾಗಿದೆ. ಇದು ಕಾಟನ್ ಇರೋದ್ರಿಂದ ತೊಗೋತಾ ಇದ್ದೀನಿ. ಲೈಕ್ ಏನಾದರೂ ಪಾಪು ಹಾಲು ಕುಡಿಬೇಕಾದ್ರೆ ಎಲ್ಲ ಚೆಲ್ಕೊಳ್ಳುತ್ತೆ. ಆ್ಯಂಡ್ ಬೇಕಾಗುತ್ತೆ ಹಾಸ್ಪಿಟಲಲ್ಲಿ, ಬೇಕೇ ಬೇಕಲ್ವ ಈ ಥರ ಎಲ್ಲ ಕರ್ಚಿಫ್ಸು ಟವಲ್ಸು ಎಲ್ಲನೂ. ಸೊ ಹಾಗಾಗಿ ಆ್ಯಂಡ್ ಅಷ್ಟೇ. ಸೊ ಬಾಪುಗೆ ಬಟ್ಟೆಗಳು ಅಂತ ಅಂದರೆ ಇಷ್ಟೇ. ನೆಕ್ಸ್ಟ್ ಬಂದು ಈ ವೆಟ್ ವೈಪ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ, ಇದು ನಾನು ಐ ಥಿಂಕ್ ಬಿಗ್ ಬಜಾರಲ್ಲಿ ತೊಗೊಂಡಿದ್ದು. ಸೊ ಇದು ಮತ್ತು ಈ ಮ್ಯಾಮಿ ಪೋಕೋ ಪ್ಯಾಂಟ್ಸ್. ಸೊ ಇದೆರಡು ನಾನು ಬಿಗ್ ಬಜಾರಲ್ಲೇ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ತುಂಬ ಏನೋ ಆಫರಲ್ಲಿ ಸಿಕ್ಕಿದ್ದು ನನಗೆ. ಸೊ ಹಾಗಾಗಿ ನಾನು ಇದು ತೊಗೋಬೇಕು ಅಂತಲೇ ಹೋದೆ, ಯಾಕಂದರೆ ಡಿ ಮಾರ್ಟಲ್ಲಿ ನನಗೆ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಬಿಗ್ ಬಜಾರ್ಗೆ ಹೋದಾಗ ಅವರೇ ನನಗೆ ಹೇಳಿದ್ರು ನ್ಯೂ ಬಾರ್ನ್ಸ್ಗೆ ಇದು ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಮ್ಯಾಮಿ ಪೋಕೋ ಪ್ಯಾಂಟ್ಸ್ ತೊಗೊಂಡಿದ್ದೀನಿ. ಇದು ಐ ಥಿಂಕ್ 17 ಪ್ಯಾಂಟ್ಸ್ ಬರುತ್ತೆ ಇದರಲ್ಲಿ. ಸೊ 17 ಪ್ಯಾಂಟ್ಸ್ಗೆ ಇದ್ರ ಪ್ರೈಸ್ ಬಂದು 199, ಬಟ್ 50 ರೂಪೀಸ್ ಏನೋ
ಬಿಗ್ ಬಜಾರ್ ಪ್ರೈಸ್ ಅಂತ ಹೇಳಿಬಿಟ್ಟು 50 ಡಿಸ್ಕೌಂಟ್ ಆಯಿತು. ಸೊ ಹಾಗಾಗಿ ಇದು 150 ಕೊಟ್ಟು. ನೆಕ್ಸ್ಟ್ ಈ ವೆಟ್ ವೈಪ್ಸು ಅಷ್ಟೇ 100 ಏನೋ ಸಮಥಿಂಗ್ ಆಯಿತು. ಸೊ 150, ಇದಕ್ಕೂ ಅಷ್ಟೇ 150, ಬಟ್ ಅಲ್ಲಿ 100 ಇತ್ತು ಪ್ರೈಸು. ಸೊ ಇದು 2 ಅಲ್ಲಿ ಬಿಗ್ ಬಜಾರಲ್ಲಿ ತೊಗೊಂಡಿತ್ತು. ನೆಕ್ಸ್ಟು ಟಿಶ್ಯೂಸು. ಸೊ ಟಿಶ್ಯೂಸ್ ಬೇಕಾಗುತ್ತೆ ಬಿಕಾಸ್ ನಾವು ಅವಾಗ ಬಾಣಂತನದಲ್ಲಿರ್ತೀವಲ್ವ. ಸೊ ಈ ತಣ್ಣೀರನ್ನೆಲ್ಲನೂ ಯಾವಾಗಲೂ ಮುಟ್ಟೋದಕ್ಕಾಗಲ್ಲ. ಸೊ ಆ ಥರ ಕೈಯೆಲ್ಲ ವಾಶ್ ಮಾಡ್ಕೊಳ್ಬೇಕು ಅಂತ ಅಂದಾಗ ಈ ಟಿಶ್ಯೂಸ್ನ ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಟಿಶ್ಯೂ ತೊಗೊಂಡಿದ್ದೀನಿ. ನೆಕ್ಸ್ಟು ಅಷ್ಟೇ ಪಾಪುಗೆ ಅಂತ ಬಂದರೆ ಅಷ್ಟೇ ಐಟಮ್ಸ್ನೇ ನಾನು ತೊಗೊಂಡಿರೋದು, ಇನ್ನೇನು ಎಕ್ಸ್ಟ್ರಾ ತೊಗೊಳ್ಳಲ್ಲ. ಅದೇ ಬೇಕಾದರೆ ಸ್ವೆಟರು, ಈ ಟೋಪಿ ಅದೆಲ್ಲ ಅಲ್ಲೇ ತೊಗೊತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನನಗೆ ಏನೇನು ಬೇಕು ಅಂತ. ಸೊ ಫಸ್ಟ್ಲಿ ಸಾಕ್ಸು. ಸೊ ಸಾಕ್ಸ್ ನಿಜವಾಗ್ಲೂ ಬೇಕೇ ಬೇಕು. ಅದೇ ಬಾಣಂತನದಲ್ಲಿರ್ತೀವಿ, ಆ ರಿಚುವಲ್ಸ್ ಎಲ್ಲ ಏನೇನಿರುತ್ತೆ, ಸಾಕ್ಸ್ ಹಾಕ್ಕೊಳ್ಳೋದು, ಕಿವಿಗೆ ಕಾಟನ್ ಇಟ್ಕೊಳ್ಳೋದು, ಸ್ವೆಟರ್ ಹಾಕ್ಕೊಳ್ಳೋದು ಆ್ಯಂಡ್ ಟೋಪಿ ಹಾಕ್ಕೊಳ್ಳೋದು. ಸೊ ಇದೆಲ್ಲನೂ ಮಾಡಬೇಕು. ಸೊ ಹಾಗಾಗಿ ನಾನು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ತುಂಬ ಜನ ಹೇಳ್ತಾರೆ, ನಮ್ಮ ಅಜ್ಜಿ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾರೆ, ನಮ್ಮ ಅಜ್ಜಿ ನಮ್ಮ ಡ್ಯಾಡಿಯವರೆಲ್ಲ ಏನು ಬಾಣಂತನದಲ್ಲಿ ನಾವು ಏನು ಆ ಒಂದು ವರ್ಷ ಏನಿರುತ್ತೆ ಅಲ್ವ, ಲೈಕ್ 1 ವರ್ಷ ಬಾಣಂತನ ಇರುತ್ತೆ. ಸೊ 1 ವರ್ಷನೂ ನಾವು ಎಷ್ಟು ಕೇರ್ಫುಲ್ಲಾಗಿರ್ತೀವಿ, ಎಷ್ಟು ಏನು ಅವರು ಹೇಳೋದನ್ನೆಲ್ಲ ಫಾಲೋ ಮಾಡ್ತೀವಿ, ಅಷ್ಟು ಲೈಫ್ ಟೈಮ್ ನಮ್ಮ ಬೇಬಿ ಅಷ್ಟು ಚೆನ್ನಾಗಿರುತ್ತಂತೆ. ಆ್ಯಂಡ್ ನಾವು ಅಷ್ಟೇ ಚೆನ್ನಾಗಿರ್ತೀವಿ. ನಮ್ಮ ಆಂಟಿಯವರೆಲ್ಲ ಹೇಳ್ತಾ ಇರ್ತಾರೆ, ಆ್ಯಂಡ್ ನಮ್ಮ ಅಜ್ಜಿದಿರು ಎಲ್ಲರೂ ಹೇಳ್ತಿರ್ತಾರೆ, ನಾವು ಆವಾಗ ಬಾಣಂತನ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡಿರೋದಕ್ಕೆ ಇವತ್ತು ಇಷ್ಟು ಗಟ್ಟಿ ಮುಟ್ಟಾಗಿದ್ದೀವಿ ಅಂತ. ಸೊ ಹಾಗಾಗಿ ಇವಾಗೆಲ್ಲನೂ 30 ಇಯರ್ಸು 40 ಇಯರ್ಸ್ಗೆಲ್ಲನೂ ಹೆಣ್ಮಕ್ಳು ಫುಲ್ ಸುಸ್ತಾಗ್ಬಿಟ್ಟಿರ್ತಾರೆ. ಬಟ್ ನಿಜವಾಗ್ಲೂ ಅದೆಲ್ಲ ಬಿಕಾಸ್ ಆಫ್ ಏನು ಬಾಣಂತನ ನೀಟಾಗಿ ಮಾಡಿಸ್ಕೊಂಡಿಲ್ಲ ಅಂದರೆ ಈ ಸನ್ನಿ ಅದು ಇದು ಎಲ್ಲ ಆಗುತ್ತೆ ಅಂತಾರೆ. ಸೊ ಅದೆಲ್ಲ ಏನಕ್ಕೆ ಆಗಬೇಕಲ್ವ. ಆ್ಯಂಡ್ ಪಾಪುಗೂ ಅಷ್ಟೇ ಬಾಣಂತನ ನೀಟಾಗಿ ಮಾಡಿಸ್ಕೊಂಡಿಲ್ಲ ಅಂದರೆ ಮಗುಗೂ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಮುಂದೆ ಅದರ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಇವಾಗ ಗೊತ್ತಾಗಲ್ಲ, ಅದು ದೊಡ್ಡದಾದ್ಮೇಲೆ ಅದಕ್ಕೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಿರುತ್ತೆ ಅಂತಾರೆ. ಸೊ ಅದಕ್ಕೆಲ್ಲ ಯಾಕೆ ಬಿಡಬೇಕಲ್ವ. ಲೈಕ್ 9 ತಿಂಗಳು ನಮ್ಮ ಹೊಟ್ಟೆಯಲ್ಲಿ ಪಾಪುನ ಇಟ್ಕೊಂಡು ಅಷ್ಟು ಕಾಪಾಡ್ಕೊಂಡಿರ್ತೀವಿ ಅಂದರೆ ಇನ್ನೊಂದು ವರ್ಷ ನಮಗೋಸ್ಕರ, ನಮ್ಮ ಪಾಪುಗೋಸ್ಕರ ಏನೇನಿರುತ್ತೆ ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಫಾಲೋ ಮಾಡ್ತೀನಿ. ಆ್ಯಂಡ್ ಅಷ್ಟೇ. ಸೊ ನೆಕ್ಸ್ಟು ಕಿವಿಗೆ ಕಾಟನ್, ಅದನ್ನು ನಾನು ಇಟ್ಕೊಂಡಿಲ್ಲ. ಸೊ ಹೊರಗಡೆ ಇದೆ, ಅದನ್ನು ಇಟ್ಕೊತೀನಿ. ಆ್ಯಂಡ್ ದಿಸ್ ಸ್ವೆಟರ್ ತುಂಬಾ ಮುಖ್ಯ. ಅದು ಚಳಿಗಾಲದಲ್ಲಿ ಹುಟ್ತಾ ಇದೆ ನನ್ನ ಬೇಬಿ. ಸೊ ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕು ನಾವು. ಸೊ ಸ್ವೆಟರು, ಈ ಏನು ಟೋಪಿ ಬರುತ್ತಲ್ವ. ಸೊ ನನ್ನ ಹತ್ರ ಈಗೆಲ್ಲ ಕಟ್ಕೋತಾರಲ್ಲ ಆ ಥರ ಟೋಪಿ ಇಲ್ಲ, ಜಸ್ಟ್ ಹಾಗೆ ಹಾಕ್ಕೊತಾರಲ್ಲ ಆ ಥರ ಇದೆ. ಬಟ್ ಆ ಥರ ಬೇಡ, ಹಿಂಗೆ ಟೈ ಮಾಡೋದೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ದೀನಿ. ಸೊ ನಾನು ಡೆಲಿವರಿ ಆಗೋಕ್ಕೂ ಮುಂಚೆನೇ ಬಂದರೆ ಅದನ್ನು ಇದ್ರೊಳಗಡೆ ಇಟ್ಕೊತೀನಿ. ಇಲ್ಲ ಅಂತ ಅಂದರೆ ಅಲ್ಲೇ ಹಾಸ್ಪಿಟಲ್ ಹತ್ರನೇ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿ ಪರ್ಚೇಸ್ ಮಾಡಬೇಕು. ಸೊ ಅಷ್ಟೇ. ಇದು ಒಂದು ಸ್ವೆಟರು. ಆ್ಯಂಡ್ ಹೋಗ್ಬೇಕಾದ್ರೆ ಒಂದು ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಟವಲ್ಸು. ಸೊ ಇದು ಬಂದು ಮನೆಯಲ್ಲೇ ಇರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಯಾವುದೇ ಥರ ಬೇರೆ ಟವಲ್ಸ್ನ ಪರ್ಚೇಸ್ ಮಾಡ್ತಿಲ್ಲ. ಆ್ಯಂಡ್ ಇದು ಟರ್ಕಿ ಟವಲ್ಸ್ ಎಲ್ಲ ತೊಗೊಂಡ್ರೆ ತುಂಬ ಹೆವಿ ಅನಿಸುತ್ತೆ, ಲೈಕ್ ನಾವು ಅದಕ್ಕೆ ಜಾಸ್ತಿ ಸ್ಪೇಸ್ ಇಡಿಸುತ್ತೆ. ಈ ಥರ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೂ ಅಷ್ಟೇ, ಲೈಕ್ ಇದಕ್ಕೆ ಅಂತ ಅಲ್ಲ, ನಾನು ಎಲ್ಲಾದರೂ ಈ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಈ ಥರ ತುಂಬಾ ತೆಳ್ಳವಾಗಿರೋವಂಥ ಟವಲ್ಸ್ನ ಯೂಸ್ ಮಾಡಬೇಕು. ಯಾಕಂದರೆ ಸ್ಪೇಸು ಕಮ್ಮಿ ಹಿಡಿಯುತ್ತೆ ಆ್ಯಂಡ್ ತುಂಬ ಹೆವಿ ಏನೋ ಇಟ್ಕೊಂಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಇದೊಂದು 2 ಟವಲ್ ತೊಗೊಂಡಿದ್ದೀನಿ, ಬೇಕಾಗುತ್ತೆ ಅಂತ. ಸೊ ನೆಕ್ಸ್ಟ್ ಬಂದು ಕರ್ಚಿಫ್ಸು. ಸೊ ಇರಲಿ ಅಂತ 2 ಕರ್ಚಿಫ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಲೈಕ್ ಯಾವುದಿದೆ ಸ್ಟೇ ಫ್ರೀನ ತೊಗೊಂಡಿದ್ದೀನಿ. ಐ ಡೋಂಟ್ ನೋ, ಕೆಲವ್ರಿಗೆ ಡೆಲಿವರಿ ಆದ ತಕ್ಷಣ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ಇನ್ನು ಕೆಲವ್ರಿಗೆ ತುಂಬ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಟೇ ಫ್ರೀ ಮತ್ತು
ಇನ್ನು ಮದರ್ಸ್ ಡೈಪರ್ ಬರುತ್ತೆ ಅಲ್ವಾ, ಸೊ ಅದು ಎರಡನ್ನೂ ತೊಗೊಂಡಿದ್ದೀನಿ. ಯಾಕಂತ ಅಂದರೆ ಗೊತ್ತಿಲ್ಲ ಎಷ್ಟು ಬ್ಲೀಡ್ ಆಗುತ್ತೆ ಆ ಟೈಮಲ್ಲಿ ಅಂತ, ಒಬ್ಬೊಬ್ರಿಗೆ ಒಂದೊಂದು ಥರ ಆಗುತ್ತೆ. ಸೊ ಎಮರ್ಜೆನ್ಸಿಗೆ ಈ ಡೈಪರ್ ಲೈಕ್ ವಾಟರ್ ಏನಾದರೂ ಬ್ರೇಕ್ ಆದರೆ ಸೊ ಅವಾಗೆಲ್ಲ ತುಂಬಾ ಬೇಕು ಇದೆಲ್ಲನೂ. ಸೊ ಹಾಗಾಗಿ ಮುಂಚಿತವಾಗಿ ಈ ಸ್ಟೇ ಫ್ರೀ ಎಲ್ಲನೂ ತೊಗೊಂಡಿಟ್ಕೊಂಡಿದ್ದೀನಿ. ಸ್ಟೇ ಫ್ರೀ ಅಕಸ್ಮಾತ್ ನಮಗೆ ಸಾಲಲ್ಲ ಅಂತ ಅನಿಸಿದ್ರೆ ನಾವು ಏನು ವಿಮೆನ್ಸ್ ಡೈಪರ್ ಅಥವಾ ಏನೋ ಅಡಲ್ಟ್ ಡೈಪರ್ ಅಂತೆಲ್ಲ ಬರುತ್ತೆ, ಸೊ ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಇಷ್ಟೇ. ನೆಕ್ಸ್ಟು ಮೆಟರ್ನಿಟಿ ಡ್ರೆಸ್ಸು. ಸೊ ಮೆಟರ್ನಿಟಿ ಡ್ರೆಸ್ ತುಂಬಾ ಮುಖ್ಯ. ನಾವು ಯಾವುದೋ ಒಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೋಗೋಕ್ಕಾಗಲ್ಲ, ಯಾಕಂದರೆ ಅವಾಗೆಲ್ಲ ಫೀಡಿಂಗ್ ಮಾಡೋದೆಲ್ಲ ಇರುತ್ತೆ. ಸೊ ಹಾಗಾಗಿ ಮೆಟರ್ನಿಟಿ ಡ್ರೆಸ್ಸೇ ತೊಗೋಬೇಕು. ಸೊ ನಾನು ಅದೂ ಅಷ್ಟೇ ಆರ್ಡರ್ ಲೈಕ್ ನನ್ನ ಹತ್ರ ಇದೆ, ಬಟ್ ಇರಲಿ ಹೊಸದೇ ತೊಗೊಂಡೋಗೋಣ ಅಂತ ಆರ್ಡರ್ ಮಾಡಿದ್ದೀನಿ. ಅದು ಅಷ್ಟೇ, ಡೆಲಿವರಿ ಆಗೋ ಅಷ್ಟರಲ್ಲಿ ಬಂದರೆ ಅದನ್ನು ಪ್ಯಾಕ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಮನೇಲಿರೋದನ್ನೇ ಒಂದು 2 ಜೊತೆ ಎಕ್ಸ್ಟ್ರಾ ಇಟ್ಕೊಂಡು ಹೋಗ್ತೀನಿ. ಅದು ಒಂದು 4 ಜೊತೆ ನನ್ನ ಒಂದು ಮೆಟರ್ನಿಟಿ ಡ್ರೆಸ್ನ ಇಟ್ಕೊತೀನಿ. 4 ಜೊತೆ ಸಾಕು ಅನಿಸುತ್ತೆ ನನಗೆ. ಹಂಗೆ ಬೇಕಂದರೆ ನನ್ನ ಹಸ್ಬೆಂಡ್ ಬಂದು ತಂದು ಕೊಡ್ತಾರೆ. ನೆಕ್ಸ್ಟ್ ಬಂದು ಇದು ಒಂದು ಪಾಪುನ ಕ್ಯಾರಿ ಮಾಡ್ತೀವಲ್ವ, ಸೊ ಇದು ಅಷ್ಟೇ ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಪಾಪುನ ಹಿಂಗೆಲ್ಲ ಇಟ್ಕೊಳ್ಳೋಕ್ಕೆ ಸೊ ತುಂಬಾ ಚೆನ್ನಾಗಿರುತ್ತೆ. ಬೇಕೇ ಬೇಕಲ್ವ ಹಾಸ್ಪಿಟಲಲ್ಲೆಲ್ಲನೂ. ಸೊ ಹಾಗಾಗಿ ಇದನ್ನು ಮುಂಚಿತವಾಗಿ ತರಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಒಳಗಿಟ್ಟಿದ್ದೀನಿ ಆ್ಯಕ್ಚುಲಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಬಂದು ಇದು ಒಂದು ಲೈಕ್ ಪಾಪುಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಹೇಳಿಬಿಟ್ಟು ಇದು ನೆಟ್ಟೆಡ್ ಬೆಡ್ಡು. ಸೊ ಒಳಗಡೆ ಎಲ್ಲನೂ ಈ ಥರ ಇರುತ್ತೆ. ಸೊ ಐ ಥಿಂಕ್ ಕಾಣಿಸ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ ಯಾವ ಥರ ತೋರಿಸ್ಬೇಕು ಅಂತ. ಸೊ ಈ ಥರ ಇದೆ, ಒಳಗಡೆ ಪುಟಾಣಿ ದಿಮ್ ಕೊಟ್ಟಿದ್ದಾರೆ ಈ ಥರ. ಸೊ ಇದು ಅಷ್ಟೇ ಚೆನ್ನಾಗಿದೆ. ಇದು ಫ್ಲಿಪ್ಕಾರ್ಟಲ್ಲಿ ಇದು ಮ್ಯಾಚಿಂಗು. ಸೊ ಇದೆರಡು ಜೊತೆಯಲ್ಲಿ ಬಂದಿದ್ದು. ಸೊ ಇದು ಅಷ್ಟೇ ವರ್ತ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದೊಂದು ತರಿಸ್ಕೊಂಡೆ. ಸೊ ಇದು ಅಷ್ಟೇ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು ನನಗೆ. ಇದ್ರದ್ದು ಲಿಂಕ್ ಬೇಕಂದರೆ ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟೇ. ಆ್ಯಂಡ್ ಜೊತೆಗೆ ಟಾಯ್ಲೆಟರಿ ಐಟಮ್ಸ್ ಬೇಕು. ಸೊ ಅದು ಅಷ್ಟೇ ಹೋಗ್ಬೇಕಾದ್ರೆ ತೊಗೊಂಡೋಗ್ತೀನಿ, ಯಾಕಂದರೆ ನಾನು ಎಲ್ಲನೂ ಈಗಲೇ ಇದನ್ನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹೋಗಬೇಕಾದ್ರೆ ಈ ಫೇಸ್ ವಾಶ್ ಆಗಿರ್ಬೋದು, ಬ್ರಷ್ಷು, ಪೇಸ್ಟು, ಸೊ ಇದೆಲ್ಲ ನಿಜವಾಗ್ಲೂ ಮ್ಯಾಂಡೇಟರಿ ಇಟ್ಕೊಂಡ್ಲೇಬೇಕು. ಯಾಕಂದರೆ ನಮಗೆ ಆವಾಗ ಅಲ್ಲಿ ನಿಜವಾಗ್ಲೂ ನಾವು ಯಾವ ಪರಿಸ್ಥಿತಿಲಿ ಇರ್ತೀವಿ. ಆ್ಯಂಡ್ ಎಲ್ಲದಕ್ಕೂ ಇದು ತೊಗೊಂಬನ್ನಿ ಅದು ತೊಗೊಂಬನ್ನಿ ಅಂತ ಒಬ್ರನ್ನ ಕಳಿಸೋ ಬದಲು ನಾವೇ ಎಲ್ಲ ತೊಗೊಂಡೋಗಿದ್ರೆ ಈಸಿಯಾಗಿ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಆವಾಗಿನ ಟೆನ್ಷನ್ ಏನಿರುತ್ತೋ, ಸೊ ಹಾಗಾಗಿ ಎಲ್ಲನೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಅಷ್ಟೇ. ಆ್ಯಂಡ್ ಒಂದು ಲಿಪ್ ಬಾಂಬು, ಆಮೇಲೆ ಲಿಪ್ ಬಾಂಬು ಅಂತ ಇದ್ದೀನಿ. ಆ್ಯಂಡ್ ಲಿಪ್ ಬಾಮ್ ಆಗಿರ್ಬೋದು. ಆ್ಯಂಡ್ ಏನು ಮಾಯ್ಶ್ಚರೈಸರ್. ಸೊ ಇದಂತೂ ಕಂಪಲ್ಸರಿ, ಯಾಕಂದರೆ ಫೇಸು ಡ್ರೈ ಆದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಏನು ಮೇಕಪ್ ಐಟಮ್ಸ್ ಏನು ತೊಗೋತಾ ಇಲ್ಲ, ಅಟ್ಲೀಸ್ಟ್ ಇಷ್ಟು ಬೇಕೇ ಬೇಕು. ಅಷ್ಟೇ. ಆಮೇಲೆ ಒಂದು ಲೈಕ್ ಸ್ಟಿಕ್ಕರ್ ಇಡೋದಾದರೆ ಸ್ಟಿಕ್ಕರು ಅಥವಾ ಬೊಟ್ಟು, ಕಾರ್ಟ್ಗೆ ಬೇಕು. ಯಾಕಂದರೆ ಬಾಣಂತನದಲ್ಲಿ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಪಾಪುಗೂ ಇಡ್ತಾರೆ, ನಮಗೂ ಇಡ್ತಾರೆ. ಸೊ ಕಾರ್ಟ್ಗೆ ತೊಗೋಬೇಕು. ನನ್ನ ಹತ್ರ ಕಾರ್ಟ್ಗೆ ಇಲ್ಲ. ಈ ಕಾಜಲೆಲ್ಲ ಇದೆ, ಬಟ್ ಅದು ಆರ್ಗ್ಯಾನಿಕ್ ಇರಲ್ಲ ಅಲ್ವಾ. ಸೊ ಪಾಪುಗಿಟ್ರೆ ಇನ್ಫೆಕ್ಷನ್ ಆಗಬಾರ್ದು. ಸೊ ಅದು ನೋಡಿಕೊಂಡು ತೊಗೋಬೇಕು. ಸೊ ಹಾಗಾಗಿ ಅದೊಂದು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ಇಷ್ಟು ಇವಾಗ ಎಮರ್ಜೆನ್ಸಿ ಲೈಕ್, ಯಾಕಂದರೆ 9 ಮಂತ್ಸ್ಗೆ ಲೈಕ್ ಆಲ್ರೆಡಿ 9 ಮಂತ್ಸಲ್ಲಿ ಅರ್ಧ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಇನ್ನು 15 ದಿನ ಅಷ್ಟೇ ಇರೋದು. 15 ದಿನವೂ ಇಲ್ಲ, 10 ದಿನ ಇದೆ. ಸೊ ಅದರಲ್ಲಿ ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಡಾಕ್ಟರ್ ಹೇಳಿದ್ದಾರೆ ಇನ್ನೊಂದು ವಾರ ವೆಯ್ಟ್ ಮಾಡ್ಬೋದು ಅಂತ. ಒಂದು ವಾರ ಏನು ಟೆನ್ಷನ್ ತೊಗೋಬೇಡಿ ಅಂತ. ಸೊ ನೋಡೋಣ, ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಅಟ್ಲೀಸ್ಟು ಇಷ್ಟನ್ನು ಪ್ಯಾಕ್ ಮಾಡಿ ಇಟ್ಟಿದ್ರೆ ನಾವು ಇನ್ನೇನು ಲೈಕ್ ಆ್ಯಂಬುಲೆನ್ಸಿಗೆ ಕಾಲ್ ಮಾಡೋ ಅಷ್ಟರಲ್ಲಿ ಇದನ್ನು ಪ್ಯಾಕ್ ಮಾಡಿರೋದನ್ನ ತೊಗೊಂಡು ಹೋಗ್ಬೋದು. ಸೊ ಹಾಗಾಗಿ
ಇಷ್ಟು ಐಟಮ್ಸ್ನ ತಗೋತಾ ಇದ್ದೀನಿ. ಸೊ ನಾನು ಯಾವುದಾದ್ರೂ ಮಿಸ್ ಮಾಡಿದರೆ, ಯಾವುದಾದ್ರೂ ಐಟಮ್ಸ್ನ ತೊಗೊಂಡಿಲ್ಲ ಅಂತ ಅಂದರೆ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ನ್ಯೂ ಮಾಮ್ಸ್ಗೆ ಲೈಕ್ ಇದು ನನ್ನ ಫಸ್ಟ್ ಬೇಬಿ ಆಗಿರೋದ್ರಿಂದ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ನಾನು ಎಷ್ಟೋ ವೀಡಿಯೋಸ್ನ ನೋಡಿ ಆ್ಯಂಡ್ ನನ್ನ ಕಸಿನ್ಸ್ನೆಲ್ಲ ಕೇಳಿ ತಿಳ್ಕೊಂಡು ಪರ್ಚೇಸ್ ಮಾಡಿರೋದು. ಸೊ ಏನಾದರೂ ನಿಮಗೆ ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಒಂದು ಪುಟಾಣಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಲವ್ ಯು.